ಬಹುನಿರೀಕ್ಷಿತ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇಂದು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಶುರುವಾಗಲಿದ್ದು ಮಧ್ಯಾಹ್ನದ ವೇಳೆಗೆ ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಮತಗಟ್ಟೆ ಸಮೀಕ್ಷೆಗಳು ಹರಿಯಾಣದಲ್ಲಿ ಕಾಂಗ್ರೆಸ್ ಗದ್ದುಗೆ ಏರಲಿದೆ ಅಂತ ಭವಿಷ್ಯ ನುಡಿಯುತ್ತೆ. ಕಾಶ್ಮೀರದಲ್ಲಿ ಅತಂತ್ರ ಫಲಿತಾಂಶದ ಸುಳಿವನ್ನು ಕೊಟ್ಟಿದೆ. ಲೋಕಸಭೆ ಚುನಾವಣೆ ಬಳಿಕ ಮೊದಲ ವಿಧಾನಸಭೆ ಫಲಿತಾಂಶ. ಎನ್ಡಿಎಗೆ ಡಬಲ್ ಶಾಕ್, ಇಂಡಿಯಾಗೆ ಡಬಲ್ ಧಮಾಕಾನ. ಜಮ್ಮು ಕಾಶ್ಮೀರ, ಹರಿಯಾಣ ರಾಜ್ಯಗಳಲ್ಲಿ ಯಾರಿಗೆ ಅಧಿಕಾರ? ಒಂದು ಬಿಜೆಪಿ ಕಳೆದ 10 ವರ್ಷಗಳಿಂದ ಆಡಳಿತ ಮಾಡ್ತಿರೋ ಹರಿಯಾಣ, ಮತ್ತೊಂದು ಆರ್ಟಿಕಲ್ 370 ರದ್ದಾದ ಬಳಿಕ ಮೊದಲ ಚುನಾವಣೆ ಆಗ್ತಿರೋ ಭಾರತದ ಮುಕುಟ ಜಮ್ಮು ಕಾಶ್ಮೀರ. ಈ ಎರಡು ರಾಜ್ಯಗಳ ವಿಧಾನಸಭಾ ಚುನಾವಣೆ ಫಲಿತಾಂಶ ಇವತ್ತು ಹೊರಬೀಳಲಿದೆ. ಮತಯಂತ್ರಗಳಲ್ಲಿ ಮತದಾರ ಬರೆದ ಭವಿಷ್ಯ ಕೆಲವೇ ಹೊತ್ತಿನಲ್ಲಿ ಹೊರಬೀಳಲಿದೆ. ಕೇಂದ್ರದ ಆಡಳಿತಾರೂಢ ಬಿಜೆಪಿ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿರುವ ಚುನಾವಣೆಯಲ್ಲಿ ಯಾವ ಫಲಿತಾಂಶ ಬರುತ್ತೆ ಅನ್ನೋ ಕುತೂಹಲ ಕೆರಳಿಸಿದೆ. ಈ ಕುತೂಹಲಕ್ಕೆ ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಜಮ್ಮು ಕಾಶ್ಮೀರದ 90 ವಿಧಾನಸಭಾ ಕ್ಷೇತ್ರಗಳಿಗೆ 3 ಹಂತದಲ್ಲಿ ಮತದಾನ ನಡೆದಿದ್ದು ಮ್ಯಾಜಿಕ್ ನಂಬರ್ 46 ಸ್ಥಾನ ಗೆದ್ದವರಿಗೆ ರಾಜ್ಯದ ಅಧಿಕಾರ ಸಿಗಲಿದೆ. ಇನ್ನು ಹರಿಯಾಣದಲ್ಲೂ 90 ಕ್ಷೇತ್ರಗಳಿದ್ದು ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು. ಮ್ಯಾಜಿಕ್ ನಂಬರ್ 46 ಸ್ಥಾನ ಗೆದ್ದವರಿಗೆ ಅಧಿಕಾರ ಸಿಗಲಿದೆ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370 ತೆಗೆದುಹಾಕಿದ ಬಳಿಕ ಇದೇ ಮೊದಲ ಬಾರಿಗೆ ಚುನಾವಣೆ ನಡೆದಿದೆ. ಜೊತೆಗೆ ಹರಿಯಾಣದಲ್ಲಿ ಬಿಜೆಪಿಯ ಆಡಳಿತ ವಿರೋಧಿ ಅಲೆಯ ಮಧ್ಯೆ ಎಲೆಕ್ಷನ್ ನಡೆದಿದೆ. ಹೀಗಾಗಿ ಮತಗಟ್ಟೆ ಸಮೀಕ್ಷೆಗಳು ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಬಹುಮತ ಪಡೆದು ಅಧಿಕಾರ ಹಿಡಿಯಲ್ಲ ಅಂತ ಅಂದಾಜಿಸಿದೆ. ಪೀಪಲ್ಸ್ ಪಲ್ಸ್ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಗೆ ಬಹುಮತ ಸಿಗಲಿದೆ. ಬಿಜೆಪಿ 23 ರಿಂದ 27 ಸ್ಥಾನಗಳಿಗೆ ತೃಪ್ತಿ ಪಟ್ರೆ ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ 46 ರಿಂದ 50 ಸ್ಥಾನ, ಪಿಡಿಪಿಗೆ 7 ರಿಂದ 11 ಸ್ಥಾನ, ಇತರೆ ಪಕ್ಷಗಳಿಗೆ 4 ರಿಂದ 6 ಸ್ಥಾನ ಸಿಗಬಹುದು ಎಂದಿದೆ. ಇನ್ನು ಸಿ ವೋಟರ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 27 ರಿಂದ 32 ಸ್ಥಾನ ಸಿಕ್ಕರೆ ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ 40 ರಿಂದ 48 ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದೆ. ಈ ಮೂಲಕ ಅತಂತ್ರ ವಿಧಾನಸಭೆ ಸಾಧ್ಯತೆಯನ್ನ ಹೇಳಿದ್ದು ಪಿಡಿಪಿಗೆ 6 ರಿಂದ 12 ಸ್ಥಾನ ಸಿಗಬಹುದು ಅಂತ ಹೇಳಿದೆ. ಇತರೆ ಪಕ್ಷಗಳಿಗೆ 6 ರಿಂದ 11 ಸ್ಥಾನ ಸಿಗಬಹುದು ಎಂದಿದೆ. ಇನ್ನುಳಿದ ಸಮೀಕ್ಷೆಗಳು ಅತಂತ್ರ ಫಲಿತಾಂಶದ ಅಂದಾಜು ಹಾಕಿದೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 24 ರಿಂದ 34 ಸ್ಥಾನ, ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ 35 ರಿಂದ 45 ಸ್ಥಾನ, ಪಿಡಿಪಿಗೆ 4 ರಿಂದ 6 ಸ್ಥಾನ, ಇತರೆ ಪಕ್ಷಗಳಿಗೆ 4 ರಿಂದ 10 ಸ್ಥಾನ ಅಂದಾಜಿಸಿದೆ. ದೈನಿಕ್ ಭಾಸ್ಕರ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 20 ರಿಂದ 25, ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ 35 ರಿಂದ 40, ಪಿಡಿಪಿಗೆ 4 ರಿಂದ 7, ಇತರರಿಗೆ 12 ರಿಂದ 16 ಸ್ಥಾನಗಳು ಸಿಗಬಹುದು ಅಂತ ಹೇಳಿದೆ. ಇನ್ನು ಗುಲಿಸ್ತಾನ್ ಸಮೀಕ್ಷೆ ಪಕ್ಷೇತರ ಮತ್ತು ಇತರೆ ಪಕ್ಷಗಳೇ ನಿರ್ಣಾಯಕ ಅಂತ ಹೇಳಿದೆ. ಬಿಜೆಪಿ 28 ರಿಂದ 30 ಸ್ಥಾನ, ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ 31 ರಿಂದ 36 ಸ್ಥಾನಗಳು, ಪಿಡಿಪಿಗೆ 5 ರಿಂದ 7 ಸ್ಥಾನ, ಇತರೆ ಪಕ್ಷಗಳಿಗೆ 19 ರಿಂದ 23 ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದೆ. ಬಹುತೇಕ ಸಮೀಕ್ಷೆಗಳಲ್ಲಿ ಅತಂತ್ರ ಫಲಿತಾಂಶದ ಅಂದಾಜು ಹಾಕಿರೋದ್ರಿಂದ ಜಮ್ಮು ಕಾಶ್ಮೀರದಲ್ಲಿ ಮೈತ್ರಿ ಮಾತುಕತೆ ಜೋರಾಗಿದೆ. ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಗೆ ಹೆಚ್ಚಿನ ಸ್ಥಾನ ದೊರೆಯುವ ಮುನ್ಸೂಚನೆ ಇರೋದ್ರಿಂದ ಮಿತ್ರಕೂಟದ ಸರ್ಕಾರ ರಚಿಸುವ ಉಮೇದಿನಲ್ಲಿದೆ. ಒಂದು ವೇಳೆ ಮ್ಯಾಜಿಕ್ ನಂಬರ್ಗೆ ಕೊರತೆ ಬಿದ್ದಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ಹೊರಗೆಡಲು ಎನ್ಸಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬೆಂಬಲಿಸಲು ಮೆಹಬೂಬಾ ಮುಫ್ತಿ ನೇತೃತ್ವದ ಪಿಡಿಪಿ ಪಕ್ಷ ಮುಂದಾಗಿದೆ. ಹೀಗಾಗಿ ಕಾಶ್ಮೀರದಲ್ಲಿ ಕುರ್ಚಿಯೇರುವ ಬಿಜೆಪಿ ಕನಸು ದೂರ ಎಂದೇ ಹೇಳಲಾಗ್ತಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಮುದ್ರೆ ಒತ್ತಿದ ಸಮೀಕ್ಷೆಗಳು.
ಹರಿಯಾಣ ರಾಜ್ಯದಲ್ಲಿ ಕಳೆದ 10 ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದೆ. ಆಡಳಿತ ವಿರೋಧಿ ಅಲೆಯನ್ನ ಎದುರಿಸುತ್ತಿದೆ. ಹೀಗಾಗಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವಿನ ಕನಸು ಭಗ್ನವಾಗುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಿವೆ. ಆಡಳಿತಾರೂಢ ಬಿಜೆಪಿಗೆ ಭಾರಿ ಹಿನ್ನಡೆಯಾಗುವ ಮುನ್ಸೂಚನೆಯನ್ನ ಸಮೀಕ್ಷೆಗಳು ನೀಡಿವೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 21 ಸ್ಥಾನ, ಕಾಂಗ್ರೆಸ್ಗೆ 59 ಸ್ಥಾನ, ಇತರೆ ಪಕ್ಷಗಳಿಗೆ 2 ರಿಂದ 6 ಸ್ಥಾನ ಸಿಗಲಿದೆ. ಮನಿ ಕಂಟ್ರೋಲ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 24 ಸ್ಥಾನ, ಕಾಂಗ್ರೆಸ್ಗೆ 58 ಸ್ಥಾನ, ಇತರೆ ಪಕ್ಷಗಳಿಗೆ 6 ಸ್ಥಾನ ಸಿಗಲಿದೆ. CNN ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 21 ಸ್ಥಾನ, ಕಾಂಗ್ರೆಸ್ಗೆ 59 ಸ್ಥಾನ, ಇತರೆ ಪಕ್ಷಗಳಿಗೆ 10 ಸ್ಥಾನ ಸಿಗಲಿದೆ. ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 18 ರಿಂದ 24 ಸ್ಥಾನ, ಕಾಂಗ್ರೆಸ್ಗೆ 55 ರಿಂದ 62 ಸ್ಥಾನ, ಇತರೆ ಪಕ್ಷಗಳಿಗೆ 2 ರಿಂದ 5 ಸ್ಥಾನಗಳು ಸಿಗಲಿವೆ. ಇನ್ನು ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 20 ರಿಂದ 32 ಸ್ಥಾನ, ಕಾಂಗ್ರೆಸ್ಗೆ 49 ರಿಂದ 61 ಸ್ಥಾನ, ಇತರೆ ಪಕ್ಷಗಳಿಗೆ 5 ಸ್ಥಾನಗಳು ಸಿಗುವ ಅಂದಾಜು ಹಾಕಿದೆ. ಹೀಗೆ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಗುವುದು ಪಕ್ಕಾ ಎನ್ನುತ್ತಿದೆ. ಗೆಲ್ಲುವ ಮುನ್ಸೂಚನೆ ಸಿಕ್ತಿದ್ದಂತೆ ಹರಿಯಾಣ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಭೂಪಿಂದರ್ ಸಿಂಗ್ ಹೂಡಾ ಸಿಎಂ ರೇಸ್ನ ಮುಂಚೂಣಿಯಲ್ಲಿದ್ದು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾನೆ. ಇನ್ನು ದಲಿತ ಸಿಎಂ ನಿರ್ಧಾರ ಮಾಡಿದ್ರೆ ಸೋನಿಯಾ ಗಾಂಧಿ ಆಪ್ತೆ ಕುಮಾರಿ ಸೆಲ್ಜಾ ಆಯ್ಕೆಯಾಗುವ ಸಾಧ್ಯತೆ ಇದೆ. ಮತ್ತೊಬ್ಬ ಜಾಟ್ ನಾಯಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಡಾರ್ಕ್ ಹಾರ್ಸ್ ಆಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಈ ಎಲ್ಲ ಸಾಧ್ಯತೆಗಳು ಇನ್ನು ಕೆಲವೇ ಹೊತ್ತಿನಲ್ಲಿ ಕ್ಲಿಯರ್ ಆಗಲಿದೆ. ಹರೀಶ್, TV9 ನವದೆಹಲಿ.